ಒಂದಲ್ಲ 10ಕ್ಕೂ ಹೆಚ್ಚು ಫೋಟೋಗಳು ರಿಟ್ರೀವ್ ಆಗಿವೆ. ಒಂದಲ್ಲ ಎರಡಲ್ಲ ಮೂರಲ್ಲ 10ಕ್ಕೂ ಹೆಚ್ಚು ಫೋಟೋಗಳು. 3991 ಪುಟಗಳ ಚಾರ್ಜ್ ಶೀಟ್ ನಲ್ಲಿ ಹಲವು ಭೀಕರ ಅಂಶಗಳು ಮೆನ್ಷನ್ ಆಗಿವೆ. ದರ್ಶನ್ ಗ್ಯಾಂಗ್ನ ಕ್ರೌರ್ಯದ ಅಸಲಿ ಮುಖ ಅನಾವರಣ ಆಗಿದೆ. ಒಂದಲ್ಲ ಎರಡಲ್ಲ 10ಕ್ಕೂ ಹೆಚ್ಚು ಫೋಟೋಗಳು. ಚಾರ್ಜ್ ಶೀಟ್ನ ಸಲ್ಲಿಕೆಯ ಬಳಿಕ ಅಸಲಿ ಮುಖ ಅನಾವರಣ ಆಗಿರುವಂತದ್ದು. ಈಗ ಆ ದರ್ಶನ್ ಗ್ಯಾಂಗ್ನ ಕರಾಳ ಮುಖ. ಅಂಗಲಾಚಿದ್ರು, ಚೀರಾಡಿದ್ರು, ಬೇಡ್ಕೊಂಡ್ರು, ಕೈ ಮುಗಿದ್ರು. ರೇಣುಕಾ ಸ್ವಾಮಿಯ ಮೇಲೆ ಸ್ವಲ್ಪವೂ ಕೂಡ ಇವರ ಮನಸ್ಸು ಕರಗಿಲ್ಲ. 10ಕ್ಕೂ ಹೆಚ್ಚು ಫೋಟೋಗಳು ಇಲ್ಲಿ ರಿಟ್ರೀವ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ರೇಣುಕಾ ಸ್ವಾಮಿಯ ಈ ಒಂದು ಫೋಟೋ ನೋಡಿದ್ರೆ ಅತಿ ಭಯಾನಕವಾಗಿದೆ. ಹಳೆಯ ಫೋಟೋ. ರೇಣುಕಾ ಸ್ವಾಮಿ ಸುಮ್ಮನಹಳ್ಳಿ ಆ ಚರಂಡಿಯ ಪಕ್ಕದಲ್ಲಿ ಆತನ ಮೃತದೇಹ ಪತ್ತೆಯಾಗಿತ್ತಲ್ಲ, ಆ ಹಳೆಯ ಫೋಟೋಗಳನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಬ್ಲರ್ ಮಾಡಿ ತೋರಿಸಿರ್ತೀವಿ. ಬಿಕಾಸ್ ಅಂತ ಫೋಟೋಗಳನ್ನ ಹಾಗೆ ಆ ಥರದ ಪಿಕ್ಚರ್ಗಳನ್ನ ನಾವು ಹಾಗೆ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಫೋಟೋದಲ್ಲಿ ಒಂದು ಸ್ವಲ್ಪ ಜನರು ಗಮನಿಸಿದ್ರೆ ಅರ್ಥ ಆಗಿರುತ್ತೆ ಆ ಹಿಂಸೆ, ಆ ಕ್ರೌರ್ಯತೆ ಹೇಗಿತ್ತು ಅನ್ನುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ರೇಣುಕಾ ಸ್ವಾಮಿಯ ಕೊಲೆ ವಿಚಾರ, ಕೊಲೆಯನ್ನ ಮಾಡಿ ಆರಾಮಾಗಿದ್ರು. 9ನೇ ತಾರೀಕು ಕೊಲೆ ಮಾಡ್ತಾರೆ. ಈ ಒಂದು ಕೊಲೆ ನಮ್ಮ ತಲೆಗೆ ಬರಲ್ಲ ಅನ್ಕೋಬಿಟ್ಟು ಹೇಗೋ ಆರಾಮಾಗಿ ಜಿಮ್ನಲ್ಲಿ ವರ್ಕೌಟ್ ಮಾಡ್ಕೊಂಡಿರ್ತಾರೆ. ದರ್ಶನ್ ಅವರಿಗೆ ಫೋನ್ ಹೋಗುತ್ತೆ, ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರಬೇಕು ಅಂತ. ಬರ್ತಾರೆ ದರ್ಶನ್ ಅವರು. ಅದಾದ ನಂತರವಾಗಿ ಅಲ್ಲಿಂದ ಅರೆಸ್ಟ್ ಆದಂಥವ್ರು ಇಲ್ಲಿವರೆಗೂ ಕೂಡ ಅವರಿಗೆ ಮುಕ್ತಿನೇ ಇಲ್ಲ. ತಪ್ಪಾಯ್ತು, ನನ್ನ ಬಿಟ್ಬಿಡಿ ಅಂತ ಬೇಡಿಕೊಂಡ್ರೂ ಕೂಡ ಆತನ ಮೇಲೆ ಕರುಣೆ ಬಂದಿಲ್ಲ. ಸೊ ಎಲ್ಲೋ ಒಂದು ಕಡೆ ದರ್ಶನ್ ಅವರು ನಡೆದುಕೊಂಡ